ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್. ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ನಾವು ಇವಾಗ ಗಾಡಿಯಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ದೇವನಹಳ್ಳಿ. ದೇವನಹಳ್ಳಿಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತ ಅಂದ್ರೆ ಸರ್ಪ್ರೈಸ್. ಸರ್ಪ್ರೈಸ್ ಅಂತ ಎಲ್ಲ ಏನು ಇಲ್ಲ, ಹಿಂಗೆ ಹೋಗಿದ ತಕ್ಷಣ ಏನಕ್ಕೆ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲೇ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬಟ್ ಫುಲ್ಲು ಮಜಾ ಹಿಂಗೆಲ್ಲ ಗಾಡಿಯಲ್ಲಿ ಹೋಗಕ್ಕೆ. ಇವೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದ್ದೆ ನಾನು. ಒಂಥರ ಚೆನ್ನಾಗಿರುತ್ತೆ ಹಿಂಗ್ ಗಾಡಿಯಲ್ಲಿ ಹೋಗಕ್ಕೆ, ಕೂದಲೆಲ್ಲ ಕಿತ್ಕೊಂಡು ಬಿಸಿಲಲ್ಲಿ. ಏನೋ ಹೇಳ್ತಾ ಇದ್ದೆ ನೋಡ. ಏನೋ ಹೇಳಕ್ ಬಂದೆ ನಾನು, ಮಾತಾಡ್ಬಿಟ್ಟೆ, ಸುಮ್ನಾಗೋದೆ ನೀವು. ಏನಿಲ್ಲ ಅಷ್ಟೇನಾ, ಇನ್ನೇನ್ ಹೇಳಲ್ಲ ಅಷ್ಟೇ. ಸೊ ಇವಾಗ ಎಲ್ಲಿದ್ದೀವಿ ಹೇಳು? ಎಲ್ಲಿದ್ದೀವಿ ಗೊತ್ತಿಲ್ಲ. ಹೈವೇ ದೊಡ್ಡಬಳ್ಳಾಪುರ ಬ್ಯಾಡರಹಳ್ಳಿ. ಹೌದು, ನಾವು ಇವಾಗ ದುಬೈ ಅಂತ ಬರ್ತಾ ಇದ್ದೇವೆ. ಇವಾಗ ನಾವು ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಯಲ್ಲಿರೋ ಹೈವೇ, ಹೊಸಕೋಟೆ ಹೈವೇ, ಹೊಸಕೋಟೆ ಹೈವೇ ಮೇಲೆ ಹೋಗ್ತಾ ಇದೀವಿ. ಸಗದಾಗೈತೆ ಹೈವೇ ಅಲ್ಲಿ ಹೋಗಕ್ಕೆ. ಸೊ ಒಂದು 40 ಮಿನಿಟ್ಸ್ಗೆಲ್ಲ ಹೊರಟೋಗ್ತೀವಲ್ಲ ಡೂಡ. 40 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು. ಸುಹಾಸ್ದು ಸನ್ಗ್ಲಾಸ್ ನೋಡ್ರಿ, ಹೊಸ ತಗೊಂಡವನೆ. ಅದನ್ನ ಎಷ್ಟು ಇಷ್ಟಪಟ್ಟು ತಗೊಂಡವನೆ. ಅವನಿಗೆ ಇಷ್ಟ ಆದಷ್ಟು ನನಗೇನು ಇಷ್ಟ ಆಗ್ಲಿಲ್ಲ, ಬಟ್ ಅವನಿಗೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಗೈತಂತೆ. ಸೊ ಓಕೆ, ಇವಾಗ ದೇವನಹಳ್ಳಿಗೆ ಹೋಗೋಣ, ಏನು ಅಂತ ತೋರಿಸ್ತೀವಿ. ಅಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಕೋಟೆ. ಸೊ ನಾವು ಬಂದಿದ್ದು ಮಹೇಂದ್ರ ಶೋರೂಮ್ಗೆ, ದೇವನಹಳ್ಳಿಗೆ. ಮಾತಾಡ್ದ ಅದೇನು ಮಾತಾಡ್ದ, ಅಮ್ಮ ಬಿಸಿಲು ಏನು ಗೊತ್ತಾಗ್ತಾ ಇರ್ಲಿಲ್ಲ. ದುಡ್ಡು ಮಾತ್ರ ಗೊತ್ತಾಗ್ತಾ ಇತ್ತು. ಅದಕ್ಕೆ ಇಷ್ಟು, ಇದಕ್ಕೆ ದುಡ್ಡು ಇಷ್ಟು ಅನ್ನೋದು ಬಿಟ್ರೆ ಅದು ಏನಕ್ಕೆ ಬೇಕು, ಯಾಕೆ ಬೇಕು ಏನು ಗೊತ್ತಿರ್ಲಿಲ್ಲ. ಬಟ್ ಪಾಪ ಯೂಟ್ಯೂಬಲ್ಲೆಲ್ಲ ನೋಡಿ ತಲೆ ತುಂಬ್ಕೊಂಬಿಟ್ಟಿದ್ದ ಏನೇನು ಅಂತ. ಆಮೇಲೆ ಇಲ್ಲೂ ಏನೇನೋ ಹೇಳಿದ್ರು ಅವ್ರು, ಗೊತ್ತಾಯ್ತಾ ಇಲ್ಲ. ಸೊ ಎಷ್ಟೊತ್ತು ಮಾತಾಡಿ, ಸೊ ಇವಾಗ ಎಲ್ಲ ಮಾತಾಡಿದಾಯ್ತು. ಇವಾಗ ಮತ್ತೆ ನೆಕ್ಸ್ಟ್ ವೀಕ್ ಬರ್ಬೇಕು ನಾವು. ಗೊತ್ತಾಗಿಲ್ಲ ಯಾಕೆ ಅಂತ ಅಂದ್ರೆ ನಾವು ಹೊಸ ಕಾರ್ ತಗೋತಾ ಇದ್ದೀವಿ. ಯಾವ್ದು ಅಂತ ಈಗ್ಲೇ ಹೇಳಲ್ಲ, ಸುಮ್ನೆ ಹೇಳಲ್ಲ ಮಾಡಲ್ಲ ಅಂತ. ಆಮೇಲೆ ತಮ್ಮನೆಲ್ಲ ಗೊತ್ತಾಗೋಗುತ್ತೆ. ಬಟ್ ಆದ್ರೂ ಹಿಂಗ್ ಹೇಳೋದ್ ಬಿಡಲ್ಲ ಅಷ್ಟೇ ನಾನು. ಸೊ ಯಾವ್ದು ಅಂತ ನೋಡೋಣ. ಅದು ಅಂದ್ರೆ ಆಬ್ವಿಯಸ್ಲಿ ಈ ವಿಡಿಯೋನು ಮತ್ತೆ ತಗೊಂಡೋಗಕ್ ಬರ್ತೀವಲ್ಲ, 2 ವಿಡಿಯೋ ಜೊತೆಗೆ ಹಾಕ್ತಿವಿ. ಸೊ ನೆಕ್ಸ್ಟ್ ವೀಕ್ ಬರ್ಬೇಕು ಅಂತ ಹೇಳಿದಾರೆ. ಸೊ ಅವತ್ತು ಯಾವ್ದು ಅಂತ ನೋಡ್ತೀವಿ. ಕಾರ್ ಎಲ್ಲ ಬುಕ್ ಆಗೋಗಿದೆ. ಇವತ್ತು ಬಂದಿದ್ದು RTO ರಿಜಿಸ್ಟ್ರೇಷನ್ ಏನೋ ಫೋಟೋಸ್ ಮತ್ತೆ ಸೈನ್ ಬೇಕಿತ್ತಂತೆ, ಅದಕ್ಕೆ. ಆಮೇಲೆ ಆಕ್ಸೆಸರೀಸ್ ಏನೇನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕಿತ್ತು. ಸೊ ಅದ್ ಮಾಡಕ್ಕೆ ಅಂತ ಬಂದಿದ್ದೆ. ಸೊ ಮುಗೀತು, 2 hours ಮೇಲೆ ಆಯ್ತು ಅನ್ಸುತ್ತೆ ಇಲ್ಲಿ. ಸೊ ಮತ್ತೆ ನೆಕ್ಸ್ಟ್ ವೀಕ್ ಬರೋಣ, ಆವಾಗ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಏನು ಕಪ್ಪಗೆ ಬರ್ತಾ ಇದ್ದೀರಾ? ಆಪೋಸಿಟ್ ನಿಂತ್ಕೋಬೇಕು ಅನ್ಸುತ್ತೆ ತಾನೇ? ಹಿಂಗೆ ಚೆನ್ನಾಗಿ ಈಗ ಅಷ್ಟೇ. ಹಲೋ ಗಾಯ್ಸ್. ಹಲೋ. ಸೊ ಇವತ್ತು ಫುಲ್ ಸೌಂಡ್ ನಾ ಮನೆ ಹತ್ರ. ಸೌಂಡ್ JCB ಅಲ್ಲಿ ಬೆಳಗ್ಗೆಯಿಂದ ನೋಡ್ಕೊಂಡು ನಿಂತಿದ್ದೆ ನಾನು ಆರಾಮಾಗಿ. JCB ಅಲ್ಲಿ ರೋಡ್ ಆಗಿತ್ತವ್ರೆ. ಹೊಸ ರೋಡ್ ಮಾಡಕ್ಕೆ ಹಳೆ ರೋಡ್ ಆಗಿತ್ತು. ಚೆನ್ನಾಗಿದ್ದಿದ್ದು ರೋಡ್ ಆಗಿತ್ತು, ಹೊಸ ರೋಡ್. ಓಕೆ, ಇವತ್ತು ಸ್ಪೆಷಲ್ ಏನು ಅಂತಂದ್ರೆ, ಇವತ್ತು ನಮ್ದು ಕಾರ್ ಡೆಲಿವರಿ ಇದೆ. ಸೊ ದೇವನಹಳ್ಳಿಗೆ ಹೋಗಿ ಕಾರ್ ತಗೊಂಡು ಬರಬೇಕು. ಸೊ ಇಲ್ಲಿಂದ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀನಿ, ಆಲ್ರೆಡಿ ಬರ್ತಾ ಇದೆ. ಸೊ ಅಲ್ಲಿಗೆ ಹೋಗಿ ನಮ್ದು ಕಾರ್ ಎಲ್ಲ ವಿತ್ ಆಕ್ಸೆಸರೀಸ್ ಹೇಗೆ ಕಾಣಿಸುತ್ತೆ ಅಂತೆಲ್ಲ ನೋಡ್ಕೊಂಡು. ಯಾವ ಕಾರು ಅಂತ ಹೇಳಲ್ಲ, ಅಲ್ಲೇ ನೀವೇ ನೋಡ್ರಿ. ಸರಿ ಆಯ್ತು, ಇವಾಗ ಬರ್ತೇನೆ. ಅಲ್ಲಿಗೆ ಹೋಗ್ಬಿಟ್ಟು
ಫುಲ್ ಏನಾಯಿತು, ಯಾವ ಕಾರು, ಎಷ್ಟಾಯಿತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನೀಟಾಗಿ. ಓಕೆ, ಬಾಯ್. ಓಕೆ, ಈಗ ನಾವು ಬಂದಿದ್ದೀವಿ ಶೋರೂಮ್ಗೆ. ನಮ್ಮ ಕಾರ್ ಯಾವುದು ಅಂತ ಅಲ್ಲಿ ಕಾಣಿಸ್ತಾ ಇದೆ, ಬಟ್ ಆಮೇಲೆ ತೋರಿಸ್ತೀವಿ. ನೀವು ಈ ಕಡೆ ಬನ್ನಿ. ಓಕೆ, ನಮ್ಮ ಕನ್ಸಲ್ಟೆಂಟ್ ಸುರೇಶ್ ಅಂತ. ಹೋಗ್ತೀನಿ. ಕಮಾನ್. ಸೊ ನಮ್ಮ ಗಾಡಿ ರೆಡಿ ಆಗ್ತಾ ಇದೆ. ನಮ್ಮಪ್ಪ ಇನ್ಸ್ಪೆಕ್ಷನ್ ಮಾಡ್ತಾವ್ರೆ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಎಲ್ಲ ನೀಟಾಗಿ ತೊಳೆದು ನಾನು ನೋಡ್ತೀನಿ ಹೋಗ್ಬಿಡು. ಡೀಪ್ ಫಾರೆಸ್ಟ್ AX7. ಹಾಂ ಓಕೆ. ಖುಷಿ ನೋಡ್ಬಿಡ. ಸಖತ್. ಓಕೆ, ಅಂಟೆಂಟ್ ಇದು ಸ್ಟಿಕ್ಕರ್ ಇತ್ತು ಅನ್ಸುತ್ತೆ, ಇಲ್ಲಿ ಅಂಟೆಂಟ್ ಐತೆ. ಸೊ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಬಟ್ ಇನ್ನೂ ಒರೆಸ್ತಾ ಇದ್ದಾರೆ. ಇಲ್ಲೊಂದು ಕ್ರೋಮಿಯಮ್ದು ಒಂದು ಇದು ಬರಬೇಕು, ಅದಾದಮೇಲೆ ಓಕೆ ಎಲ್ಲ ಆಕ್ಸೆಸರೀಸ್ ಫಿಟ್ ಆಗಿದೆ ಆಲ್ಮೋಸ್ಟು. ಇದು ಇಂಜಿನ್ ಬಿಸಿ ಇದೆ, ಬಿಸಿಲಲ್ಲಿ ನಿಲ್ಲಿಸಿದ್ರು ಅನ್ಸುತ್ತೆ, ಅದಕ್ಕೆ. ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೇನೋ. ಇದು 1.2 ಟರ್ಬೋ ಇಂಜಿನ್ನು, ಸಖತ್ ಪವರ್ ಇರುತ್ತೆ ಇದಕ್ಕೆ, ಅದಷ್ಟೇ ಗೊತ್ತು. ನೋಡೋಣ ಹೆಂಗಾರುತ್ತೆ ಅಂತ. ಓಕೆ. ಸೊ ನಮ್ಮ ಕನ್ಸಲ್ಟೆಂಟು ಸುರೇಶ್ ಅಂತ, ದೇವನಹಳ್ಳಿ ಸುರೇಶ್ ಮೋಟರ್ಸು. ಸೊ ಯಾರಾದರೂ ಮಹೇಂದ್ರ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಕಡೆ ಸುತ್ತಮುತ್ತ ದೇವನಹಳ್ಳಿ, ದುಬ್ಲಾಪುರ, ಹೊಸಕೋಟೆ, ಆಲ್ ಓವರ್ ಕರ್ನಾಟಕ ಎಲ್ಲೇ ಯಾರೇ ನೋಡ್ತಾ ಇದ್ರು ಇಲ್ಲಿ ಬಂದ್ರೆ ನಿಮ್ಗೆ ಮಹೇಂದ್ರ ವೆಹಿಕಲ್ಸ್, ಆಲ್ ಮಹೇಂದ್ರ ವೆಹಿಕಲ್ಸ್ ಸಿಗುತ್ತೆ. ಇಲ್ಲೇ ಬಂದು ಇವ್ರನ್ನೇ ಕಾಲ್ ಮಾಡಿ. ನಿಮ್ಮ ನಂಬರ್ ಹೇಳ್ಬಿಡಿ. 8050568193. ಓಕೆ, ಸುರೇಶ್ ಅಂತ. ನಮ್ಮ ಐಡಿ ಹೇಳಿ ಒಂದು ಎಕ್ಸ್ಟ್ರಾ 5% ಡಿಸ್ಕೌಂಟ್ 100% ಕೊಡೋಣ. ಇವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಹೆಸರು ಹೇಳಿದ್ರೆ ಸಾಕು, ಏನ್ ಡಿಸ್ಕೌಂಟ್ ಇದೆ ಅದ್ರಲ್ಲಿ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡೇ ಕೊಡ್ತೀವಿ. ಓಕೆ, ಪಾಪ ಜಾಸ್ತಿ ಇಟ್ಟಿದ್ದೀವಿ ಇವ್ರಿಗೆ. ಜಾಸ್ತಿ ಇನ್ಸೈಟ್ ಇದೀವಿ ಅಂಡ್ ಜಾಸ್ತಿ ಹೆಲ್ಪ್ ಕೂಡ ಮಾಡಿದ್ದಾರೆ ನನಗೆ. ಅಬ್ಸಲ್ಯೂಟ್ಲಿ ಮಾಡ್ಕೊಡ್ತೀನಿ. ಇವ್ರ ಹೆಸರು ಹೇಳಿದ್ರೆ ಸಾಕು, ನಾನು ಅಬ್ಸಲ್ಯೂಟ್ಲಿ ಮಾಡಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಸ್ಟಾರ್ಟಾ. ಇವರು ದಿಲೀಪ್ ಅಂತ ಫೋಟೋಗ್ರಾಫರು. ಆಮೇಲೆ ಇವರು ಅವ್ರ ತಮ್ಮ ಸಂದೀಪ್, ಅವರು ಅರುಣ್. ಓಕೆ, ಇವರು ಏನಕ್ಕೆ ಬಂದಿದ್ದಾರೆ ಅಂತಂದರೆ, ಈಗ ನಮ್ಮದು ಕಾರ್ ಡೆಲಿವರಿದು ವಿಡಿಯೋ ಮಾಡೋದಕ್ಕೆ. ಸೊ ನಾವು ಪೋಸ್ಟ್ ಹಾಕಿದ್ವಿ, ಯಾರಾದರೂ ನೋಡಿರ್ಬೋದು. ಆ ಪೋಸ್ಟ್ಗೆ ಇವರು ರಿಪ್ಲೈ ಮಾಡಿ ನಾವು ಮಾಡಿಕೊಡ್ತೀವಿ ಅಂತ ಬಂದಿದ್ದಾರೆ. ಸೊ ಈಗ ಅವ್ರ ಪರಿಚಯ ತಗೊಳ್ಳೋಣ. ಹೇಳಿ ನಿಮ್ಮ ಪ್ರೊಫೈಲು, ನೀವೇನೇನು ಮಾಡ್ತೀರಾ? ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತ. ನಾವು ಕ್ಯಾಂಡಿಡ್ ವಿಡಿಯೋ, ಕ್ಯಾಂಡಿಡ್ ಫೋಟೋ, ಟ್ರೆಡಿಷ್ನಲ್ ವಿಡಿಯೋ, ಆಲ್ ಇವೆಂಟ್ಸ್ದು ಫೋಟೋಗ್ರಫಿ ಏನು ಬೇಕಿದ್ರೂ ಮಾಡಿಕೊಡ್ತೀವಿ. ನಿಮ್ಮ ಇನ್ಸ್ಟಾ ಪ್ರೊಫೈಲ್ 5 ಇಯರ್ಸಿಂದ ನಾವು ಫೋಟೋಗ್ರಫಿ ಮಾಡ್ತಿದ್ದೀವಿ. ಚೆನ್ನಾಗಿ ಮಾಡ್ಕೊಡ್ತಾರೆ. ಇವ್ರ ಪ್ರೊಫೈಲ್ನ ನಾವು ಚೆಕ್ಔಟ್ ಮಾಡಿದ್ವಿ. ನಿಮ್ಮ ಪ್ರೊಫೈಲ್ ಹೇಳಿ. ನಮ್ಮ ಪ್ರೊಫೈಲು ಕ್ಲಿಕ್ಸ್ ಬೈ ರಾಜ್ ಅಂತಿದೆ. ಕ್ಲಿಕ್ಸ್ ಬೈ ರಾಜ್ ಅಂಡರ್ಸ್ಕೋರ್ ಏನೂ ಇಲ್ಲ, ಕ್ಲಿಕ್ಸ್ ಅಂಡರ್ಸ್ಕೋರ್ ಬೈ ರಾಜ್ ಅಂತಿದೆ. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9880042003. ಓಕೆ, ಸೊ ನಿಮ್ಗೂ ಏನಾದರೂ ಈವೆಂಟ್ಸ್ ಇದ್ದರೆ, ಅದಕ್ಕೆ ಬೆಸ್ಟ್ ಕ್ಯಾಂಡಿಡ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಫಿ ಬೇಕು ಅಂತ ಅಂದರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ನಂಬರ್ನ ಮತ್ತು ಇವ್ರ ಪ್ರೊಫೈಲ್ ಐಡಿನ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇವ್ರನ್ನ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇವ್ರ ಪೇಜ್ನ ಚೆಕ್ಔಟ್ ಕೂಡ ಮಾಡಿ. ಥ್ಯಾಂಕ್ ಯು ಸರ್. ಹಲೋ. ಸೊ ನಾವು ನಮ್ಮ ಕಾರ್ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇವಾಗ ತಗೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 6:30 ಆಗೋಗಿದೆ. 3 ಗಂಟೆಗೆ ಹೋಗಿದ್ದು, 3:30 ಗಂಟೆ ಆಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಫೋಟೋಸ್ ವಿಡಿಯೋಸ್ಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಇವಾಗ ನಾವು ಕಾರ್ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ವಲ್ಲ, ಅದನ್ನ ಸುಹಾಸ್ ಹೇಳ್ತಾನೆ. ಅವ್ನು ಚೆನ್ನಾಗಿ ಹೇಳ್ತಾನೆ, ನಂಗೆ ಅಷ್ಟು ಗೊತ್ತಾಗಲ್ಲ. ಇದು ಮಹೇಂದ್ರ XUV3 XO AX7 ಟಾಪ್ ವೇರಿಯಂಟ್. ಇದಾದ್ಮೇಲೆ ಲಕ್ಸುರಿ ವೇರಿಯಂಟ್ ಇದೆ. ಸೊ ಇದು ಪೆಟ್ರೋಲ್ ಮ್ಯಾನ್ಯಲ್ ಟರ್ಬೋ ಎಂಜಿನ್ ಇದು. ಸೊ ಇದು ನಮಗೆ
ಆಲ್ಮೋಸ್ಟ್ GST ಎಲ್ಲ ಇವಾಗ ಕಡಿಮೆ ಆಗಿದೆ ಅಲ್ಲ, ಸೊ ಅದೆಲ್ಲ ಕಡಿಮೆ ಆಗಿರೋದಕ್ಕೆ ನಮ್ಗೆ 14+ ಪ್ಲಸ್ ಆಯ್ತು. ಆಕ್ಸೆಸರೀಸ್ ಎಲ್ಲ ಮತ್ತೆ ಎಕ್ಸ್ಟ್ರಾ ಆಡ್ ಆನ್ ತರ ಹಾಕ್ಸ್ಕೊಂಡು ತಾನೆ ಹಾಕ್ಸ್ಕೊಂಡು. ಸೊ ಅವರು ಕೇಳಿದ್ವಿ ಸಪೋಸ್ GST ಏನಾದ್ರು ಕಡಿಮೆ ಆಗಿರ್ಲಿಲ್ಲ ಅಂದ್ರೆ ಎಷ್ಟಾಗ್ತಾ ಇತ್ತು ಅಂತ. ಸೊ 15-20K ಏನೋ ಆಗ್ತಾ ಇತ್ತು ಅಂತ ಅಂದ್ರು, ಅಂದ್ರೆ GST ಕಡಿಮೆ ಆಗಿಲ್ಲ ಅಂದಿದ್ರೆ. ಸೊ ಆಮೇಲೆ ಅಷ್ಟೇ ಅಲ್ಲ, ಹಾ ಅಷ್ಟೇ ಹೇಳ್ಬೇಕಾಯ್ತು. ತಿರ್ಗಾ ಆಮೇಲೆ ಎಲ್ಲ ಚೆನ್ನಾಗಾಯ್ತು, ಎಲ್ಲ ನಾವ್ ಅನ್ಕೊಂಡಂಗೆನೆ ಆಯ್ತು. ತುಂಬಾ 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 ಖುಷಿ. ಒಂದೇ ಒಂದ್ ಬೇಜಾರು ಅಂದ್ರೆ ಅದು ಹೂನಾರ, ಅದು ಹಾರ ಕಾರಕ್ಕೆ ತಗೊಳೋದು ಹಾರದ್ದು ಒಂದು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು. ಬಿಕಾಸ್ ನಾವು 1 ಗಂಟೆಗೆ ಹೇಳಿದ್ವಿ, ಅವರು ನಮ್ ಕೈ ಕೊಡಕ್ಕೇನೆ 3 ಗಂಟೆ ಮಾಡ್ಬಿಟ್ರು. ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಅದ್ ಬಿಟ್ರೆ ಇನ್ನೆಲ್ಲಾನು ಚೆನ್ನಾಗಾಯ್ತು. ಸೊ ನಾವು ತಗೊಂಡಿದ್ದು ದೇವನಹಳ್ಳಿ ಸುರೇಶ್ ಮೋಟರ್ಸ್ ಅಲ್ಲಿ. ಸುರೇಶ್ ಅವರು ನಮ್ಗೆ ಕನ್ಸಲ್ಟೆಂಟ್ ಆಗಿದ್ರು, ತುಂಬಾ ಪಾಪ ಹೆಲ್ಪ್ ಮಾಡಿದ್ರು ಎಲ್ಲದಕ್ಕೂ. ಸುಹಾಸ ಯಾವಾಗ್ಲೂ ಮಾಡ್ತಾ ಇದ್ದು, ಅವನ್ಗೆ ಎಲ್ಲ ಗೊತ್ತಾಗದಲ್ವಾ ಏನ್ ಬೇಕು ಏನ್ ಬೇಡ ಅಂತ. ಸೊ ಅವನ್ ತುಂಬಾ ಮಾಡಿ ಎಲ್ಲ ಕೇಳ್ಕೊಂಡಿದ್ದಾನೆ. ಬಟ್ ಪ್ರತಿ ಸಲನೂ ಪಾಪ ಅಷ್ಟೇ ಚೆನ್ನಾಗಿ ಮಾತಾಡ್ಸಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಇವರು ಸಿನಿಮ್ಯಾಟಿಕ್ ವಿಡಿಯೋಗ್ರಫಿ ಮಾಡಕ್ ಬಂದಿದ್ರಲ್ಲ, ದಿಲೀಪ್ ಮತ್ತೆ ಸಂದೀಪ್, ಅವರಿಬ್ರು ಬ್ರದರ್ಸ್ ಅಂತೆ. ತುಂಬಾ 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 ಸ್ವೀಟ್ ಇಬ್ರುನು. ಅಂದ್ರೆ ನಾನು ವಿಡಿಯೋ ಮಾಡಿದ್ರು ಅಂತ ಹೇಳ್ತಾ ಇಲ್ಲ, ಬಟ್ ಪಾಪ ಅವ್ರು ಎಷ್ಟು ನಾವು ಕೇಳಿದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ರು. ಚೆನ್ನಾಗಿ ಗೈಡ್ ಮಾಡ್ತಾ ಎಲ್ಲ ಹೇಳ್ತಾ ಇದ್ದಿದ್ದು. ಆಮೇಲೆ ಆ ಪೇಷನ್ಸ್ ಎಲ್ಲಾನು, ಯಾಕೋ ನೋಡಿ ಆಫ್ ಆಯ್ತು, ಪೇಷನ್ಸ್. ಆಮೇಲೆ ಪಾಪ ನಾವ್ ಹೇಳಿದ್ದನ್ನೆಲ್ಲ ಕೇಳೋದು. ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ, ಒಬ್ರು ಕೆಲವರು ಅಂದ್ರೆ ಲೈಕ್ ಇರಿಟೇಟ್ ಆಗ್ತಾರೆ ನಾವೇನಾದ್ರು ಜಾಸ್ತಿ ಏನಾದ್ರು ಹೇಳ್ತಾ ಇದ್ರೆ, ಎಲ್ಲ ಮುಗ್ದಲ್ಲಿ ಗೊತ್ತಾಗೋಗುತ್ತೆ ಅಲ್ಲ. ಸೊ ಆ ಥರ ಎಲ್ಲ ಸ್ವಲ್ಪನೂ ಇರಲಿಲ್ಲ. ತುಂಬ ಇಬ್ರು ಕೂಡ ತುಂಬಾ ಸ್ವೀಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೇನು ನೋಡಿ. ಸೊ ಇವಾಗ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ್ಗೆ ಹೋಗ್ತಾ ಇದೀವಿ. 1/2 hour ಹೋಗ್ತೀವಿ. ಆಮೇಲೆ ಇನ್ನೇನಾದ್ರು ಏನಿಲ್ಲ ಅಷ್ಟೇ. ಸೊ ಅದೇ ಇವಾಗ ಮನೆಗೆ ಹೋಗೋದು. ಏನು ಮಾಡಿಲ್ಲ, ಬಟ್ ಆದ್ರೂ ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ ನನಗೆ, ನಿದ್ದೆ ಎಳಿತೈತೆ, ಏನೋ ನಾನು ದಂಡಿದ್ದೀನಿ ಅನ್ನೋ ಹಂಗೆ. ಸೊ ಹೋಗಿ ತಿಂದು ಮಲ್ಗೋದು ಅಷ್ಟೇ. ಇನ್ನೇನು ಹೇಳ್ತೀಯ ನೋಡ? ಏನಿಲ್ಲ. ಓಕೆ, ಅವ್ನು ಓಡಿಸೋದ್ರಲ್ಲಿ ಬಿಸಿ ಇದ್ದಾನೆ. ಸೊ ನಿಮ್ಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಕಾರ್ದು ಕಲರೇ ಹೇಳಲಿಲ್ಲ. ಹೌದು, ನಮ್ದು ಕಾರ್ ಕಲರು ಡೀಪ್ ಫಾರೆಸ್ಟ್ ಕಲರ್. ನಾವು ಎಲ್ಲಾ ಕಲರುನು ನೋಡಿದ್ವಿ ಆಯ್ತಾ. ಫಸ್ಟ್ ರೆಡ್ ಅನ್ಕೊಂಡ್ವಿ, ಆಮೇಲೆ ಬ್ಲಾಕ್ ಅನ್ಕೊಂಡ್ವಿ. ಸುಹಾಸ್ ಒಂದ್ ಟೈಮಲ್ಲಿ ವೈಟ್ ಕೂಡ ಅನ್ಕೊಂಡಿದ್ದ. ಬಟ್ ನಾವ್ ಇಲ್ಲಿಗೆ ಬಂದಾಗ ನೋಡಿದಾಗ ಇಬ್ರಿಗೂ ಒಂದ್ ಕಲರ್ ಇಷ್ಟ ಆಯ್ತು ಅಂದ್ರೆ ಅದಿದು. ಬಿಕಾಸ್ ಆಚೆ ಒಂದ್ ಕಾರ್ ನಿಲ್ಸಿದ್ರು, ಅದ್ ನೋಡಿದ ತಕ್ಷಣ ಇದು ಯಾವ್ದೋ ಚೆನ್ನಾಗಿದೆ ಅಲ್ವಾ ಅಂತ ನೋಡಿ ಫೈನಲ್ ಮಾಡಿದ್ದು ಈ ಕಲರ್ನ. ಹಾಗೆ ನಾವು ಚೂಸ್ ಮಾಡಿದ್ದು. ಸೊ ಇಷ್ಟೇ. ನಿಮ್ಗೆ ಏನಾದ್ರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಜಾಸ್ತಿ ಪ್ರೀತಿ ಮಾಡಿ. ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.